ಭಾರ್ಗವಿ. ಆಗ್ತಿರೋ ಸಮಸ್ಯೆನ ಸಹಿಸ್ಕೊಳಕ್ಕಾಗ್ತಾ ಇಲ್ಲ ನಿಂಗೆ. ಹೇಳಿ ನೀನು ಒಂದು ಸಲನಾದ್ರೂ ಈ ಪ್ರಪಂಚದಲ್ಲಿ ತನ್ನ ಜೀವನದಲ್ಲಿರೋ ಎಷ್ಟೋ ಸಮಸ್ಯೆಗಳನ್ನ ಸಮಸ್ಯೆನೇ ಅನ್ಕೊಳ್ದೆ ಬದುಕ್ತಿರೋನ್ನ ಒಂದು ಸಲನಾದ್ರೂ ನೋಡಿದ್ಯಾ? ಸಾಯ್ತಾಳೆ. ನಾನು ಓದಿ ದೊಡ್ಡ ಡಾಕ್ಟರ್ ಆಗಬೇಕು, ಎಷ್ಟೋ ಬಡ ಜನರು ಹಣ ಇಲ್ಲದೆ ತಮ್ಮ ಕಾಯಿಲೆಗಳನ್ನ ವಾಸಿ ಮಾಡ್ಕೊಳಕ್ಕಾಗದೇ ಇರೋರಿಗೆ ಒಂದು ಹೊಸ ಜೀವನ ರೂಪಿಸ್ಕೊಡ್ಬೇಕು ಅಂತೆಲ್ಲ ಅಂದ್ಕೊಂಡಿದ್ದೆ. ಆದರೆ ನೀನು ನನ್ನ ಸಾಯಿಸೋಕೊಟ್ಟಿದ್ಯಾ? ಒಂದ್ಸರಿ ನೆನ್ಸ್ಕೋ ಭಾರ್ಗವಿ, ನೀನು ಚಿಕ್ಕವಳಿದ್ದಾಗ ಎಲ್ಲರ ಜೊತೆ ಆಟಾಡ್ಕೊಂಡು ಮಾತಾಡ್ಕೊಂಡು ಇದ್ದಿದ್ದ ಭಾರ್ಗವಿನ ಸಾಯಿಸಕ್ ಹೊರಟಿದ್ಯಾ? ಪ್ಲೀಸ್ ಭಾರ್ಗವಿ, ಹೇ ಭಾರ್ಗವಿ, ಪ್ಲೀಸ್ ಭಾರ್ಗವಿ, ಕಾಮ್ ಡೌನ್ ಭಾರ್ಗವಿ, ಕಾಮ್ ಡೌನ್. ಎವ್ರಿಥಿಂಗ್ ಈಸ್ ನಾರ್ಮಲ್. ರಿಲ್ಯಾಕ್ಸ್. ನಿಮ್ಮ ಪ್ರಾಬ್ಲಮ್ ಎಲ್ಲ ನನಗೆ ಅರ್ಥ ಆಯಿತು. ನಿಮ್ಮ ಪ್ರಾಬ್ಲಮ್ಮೇ ಅಲ್ಲ. ಸಮುದ್ರ ಮಾತಾಡೋದನ್ನ ಯಾವತ್ತಾದರೂ ಕೇಳಿದ್ಯಾ? ನನ್ನ ಸಮಸ್ಯೆಗೆ ಈ ಪ್ರಶ್ನೆನೇ ಉತ್ತರನಾ? ನಿನ್ನ ಸಮಸ್ಯೆಗೆ ಸಮುದ್ರಗಳೇ ಉತ್ತರ ಕೊಡುತ್ತೆ. ಸಾಗರದ ಅಲೆಯಂತೆ ಈ ಬಾಳು, ಹಿಂದೆ ಜಾರಿದ ಮರುಕ, ಮುಂದೆ ದಡ ಸೇರುವ ತವಕ. ಜಾರಿದ ಈ ಮನವು ಸಾಗರದೆಡೆಗೆ, ಕಾಯಬೇಕು ನಾ ದಡ ಸೇರುವವರೆಗೆ. ಶಾಸ್ತ್ರಿಗಳೇ, ತುಂಬಾ ಆಳಕ್ಕೆ ಹೋಗ್ಬೇಡಿ, ಕಾಣೆ ಆಗ್ಬಿಡ್ತೀರಾ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ನಾತಿ ಭವೇ ಭವಸ್ವಮ. ಅಯ್ಯೋ ಪ್ರಾರಬ್ಧ್ವೆ, ಸರಿಯಾಗಿ ಒಂದು ಸಂಧ್ಯಾ ವಂದನೆ ಮಾಡೋಕ್ಕೂ ಬಿಡಲ್ವಲ್ಲೋ? ಯಾವಾಗ ನೋಡಿದ್ರು ಈ ಸಮುದ್ರನೇ ಒಂದು ಮನೆ ಮಾಡ್ಕೊಂಡು ಕೂತಿರ್ತೀಯ. ಶಾಸ್ತ್ರಿಗಳೇ, ನಿಮ್ಮ ಹತ್ರ ಇದೆಯಾ ಇಷ್ಟು ದೊಡ್ಡ ಮನೆ? ಕೆಲವೊಂದ್ಸಲ ಸಮುದ್ರ ಕೂಡ ಖಾಲಿ ಅನಿಸುತ್ತೆ. ಜೀವಿಗಳಿಂದಲೇ ತುಂಬಿರೋ ಸಮುದ್ರ ಜೀವನೇ ಇಲ್ದಿರೋ ಥರ ಅನಿಸ್ತಿದೆ. ಹುಟ್ತಾ ಇರೋ ಅಲೆಗಳೆಲ್ಲ ಸಾಯೋಕ್ಕೆ ಬರ್ತಾ ಇರೋ ಥರ ಇದೆ. ಏನ್ ಭಾಷಾ ಬಾಯ್, ಮನೇಲಿ ಮೀನೂಟ ಜೋರಾ? ಅಣ್ಣ, ಹೊಟ್ಟೆಪಾಡು ಮಾಡಲೇಬೇಕಲ್ಲ.
ಒಬ್ಬ ವ್ಯಕ್ತಿ ಬಗ್ಗೆ ತಿಳ್ಕೊಬೇಕಾಗಿತ್ತು. ಯಾವ ವ್ಯಕ್ತಿ? ನನಗೂ ತುಂಬ ಕುತೂಹಲ ಇತ್ತು. ಮನುಷ್ಯ ಏನು ಬೇಕಾದರೂ ಗೆಲ್ತಾನೆ, ಆದರೆ ಜೀವನ ಪೂರ್ತಿ ಸಂತೋಷವಾಗಿರೋದನ್ನ ಗೆಲ್ಲೋದು ತುಂಬ ಕಷ್ಟ. ಸಮುದ್ರನೇ ತನ್ನ ಮನೆ ಮಾಡ್ಕೊಂಡಿರೋನ್ ಬಗ್ಗೆ ತಿಳ್ಕೊಳ್ಳೋಕೆ ತುಂಬ ಕುತೂಹಲ ಇತ್ತು. ತುಂಬ ಹಣ, ಅಂತಸ್ತು, ನೆಮ್ಮದಿ, ಸಂತೋಷ, ತನಗಾದ ನಷ್ಟದಿಂದ ಎಲ್ಲವನ್ನು ಕಳೆದುಕೊಳ್ತಾನೆ. ನೆಮ್ಮದಿನೇ ಇಲ್ಲದೆ ಇರೋರಿಗೆ ಜೀವನ ಬೇಡ ಅನ್ನೋಕೆ ಶುರು ಆಗುತ್ತೆ. ಆದರೆ ಒಂದಿನ ಸ್ವಲ್ಪ ನೀರು ಕೊಡಪ್ಪ. ತುಂಬ ತುಂಬ ಥ್ಯಾಂಕ್ಸ್ ಕಣಪ್ಪ. ಯಾಕಪ್ಪ, ಜೀವನದಲ್ಲಿ ಏನೋ ಕಳ್ಕೊಂಡಿರೋ ಥರ ಕಾಣಿಸ್ತಿದ್ಯಾ? ಜೀವನ ಇಷ್ಟಕ್ಕೆ ಸಾಕಾಯ್ತಾ? ನನ್ನ ಹತ್ರ ಎಲ್ಲ ಇದೆ, ಆದರೆ ಆಯಸ್ಸೇ ಇಲ್ಲ. ಹಿಂಗೆ ಆಯಸ್ಸಿದೆ, ಅದಕ್ಕಿಂತ ದೊಡ್ಡ ಸಂಪತ್ತು ಇನ್ನೇನು ಬೇಕು ಹೇಳು? ನಿನ್ನ ಕೈಲಾದರೆ ಇದನ್ನು ಬಳಸ್ಕೊಂಡು ನಿನ್ನ ಗುರಿ ತಲುಪು. ಬ್ಲ್ಯಾಂಕ್ ಚೆಕ್ಕಿನ ಭರವಸೆಲಿ ಹೊಸ ಹುರುಪಿನ ಹೊಸ ಜೀವನ ಶುರು ಮಾಡೋಕೆ ಹೊರಟ. ಆ ವ್ಯಕ್ತಿ ಬ್ಲ್ಯಾಂಕ್ ಚೆಕ್ ಕೊಡ್ತಾ ಮುಂದಿನ ವರ್ಷ ಇದೇ ಸಮಯಕ್ಕೆ ಬಂದು ಹಿಂದಿರುಗಿಸೋಕೆ ಹೇಳ್ತಾನೆ. ಸಾವಿನ ಭಯ ಬಿಟ್ಟು ಕಟ್ಟಿದ ಸಾಮ್ರಾಜ್ಯ ಹಿಂದಿನಗಿಂತ 10 ಪಟ್ಟು ದೊಡ್ಡದಿತ್ತು. ಸಾವಿನ ಭಯ ಬಿಟ್ಟು ಕಟ್ಟಿದ ಸಾಮ್ರಾಜ್ಯ ಹಿಂದಿನಗಿಂತ 10 ಪಟ್ಟು ದೊಡ್ಡದಿತ್ತು. ಬಳಸದೇ ಇದ್ದ ಬ್ಲ್ಯಾಂಕ್ ಚೆಕ್ನ ವಾಪಸ್ ಕೊಡೋಕೆ ಬಂದಾಗ ಏನೋ ಹೌದು, ನಂಗನ್ಸುತ್ತೆ ಕೆಲವೊಂದ್ಸಲ ಮನುಷ್ಯ ಆ ಬ್ಲ್ಯಾಂಕ್ ಚೆಕ್ಕಿಗೆ ಕೊಟ್ಟಿದ್ದ ಮೌಲ್ಯನ ಜೀವನಕ್ಕೆ ಕೊಡಲಿಲ್ಲ ಅಂತ. ಈ ಕಥೆಯಲ್ಲಿ ಭಾವನೆಗಳೇ ಕಥೆಯನ್ನು ಹೇಳ್ತವೆ. ಕವನವು ಅಕ್ಷರಗಳ ಕಡಲು. ಈ ಕಥೆಯನ್ನು ಓದುವವರಿಗೆ ಅವರವರೇ ಈ ಕಥೆಯ ಪಾತ್ರಗಳು. ನಾನು ಯಾರು ಅನ್ಕೊಂಡ್ರಾ? ಈ ಕಥೆಯಲ್ಲಿ ಬರೋ